ಮೂಡಹಗನಲ್ಲಿ A1 ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ಬಿಟ್ಟು ರಿಜಿಸ್ಟರ್ ಆಗಿಬಿಟ್ಟಿದೆ. ಈಗ ತನಿಖೆ ಏನು ಆಗೋದಿಲ್ಲ. ಇವರ ತನಿಖೆ ಎಲ್ಲ ಏನು ಗೋಲ್ಮಾಲ್ ತನಿಖೆ ಆಗಿಬಿಡ್ತದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರುವಂಥ ಕಡತಗಳು, ಮೂಡಕ್ಕೆ ಸಂಬಂಧಿತ ಕಡತಗಳೆಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ದೇ ಹ್ಯಾವ್ ಡೆಸ್ಟ್ರಾಯ್ ದ ರೆಕಾರ್ಡ್ಸ್. ಮಲ್ಲಿಕಾರ್ಜುನ ಖರ್ಗೆ ನಿಮಗೆ ರಾಜ್ಯಪಾಲರು, ಇಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಇದ್ದಾರೆ, ಅವರೆಲ್ಲ ನಿಮಗೆ ನ್ಯಾಯಸ್ಥಾನ ಅಗೌರವ ಕೊಟ್ಟರೆ ಎಲ್ಲ ನ್ಯಾಯಾಧೀಶರು, ವಕೀಲರುಗಳು ಎಲ್ಲ ತಿರುಗಿಬಿಡ್ತಾರೆ ಮೇಲೆ. ಇದು ಎಚ್ಚರಿಕೆ ಗಂಟೆ ನಿನಗೆ. ಈಗ ನೋಡಿ, ಕರ್ನಾಟಕದಲ್ಲಿ ಮೂಡಹಗನಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಅವರು ಆರೋಪಿಯಾಗಿ ಹೊರ ಬಂದಿದ್ದಾರೆ. ಅವರ ವಿರುದ್ಧ FIR ನೋಂದಣಿ ಆಗಿದೆ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ನ್ಯಾಯಸ್ಥಾನ ಆದೇಶ ಕೊಟ್ಟರು ಅವರ ಅಧಿಕಾರಿಗಳು ಇದ್ದಾರಲ್ಲ, ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇನ್ ಟೈಮ್ ಅಂದರೆ ಸಮಯದ ನಿಗದಿ ಒಳಗಡೆ ಅವರು FIR ರಿಜಿಸ್ಟರ್ ಮಾಡಿಲ್ಲ. ಸ್ವಲ್ಪ ಕಾಲಾವಕಾಶ ತಗೊಂಡು ಶುಕ್ರವಾರ ರಿಜಿಸ್ಟರ್ ಮಾಡಿದ್ದಾರೆ. ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ. ಇವರ ಅಧಿಕಾರದಲ್ಲಿದ್ದರೆ ಏನು ಬೇಕಾದ ಮಾಡಬಹುದು ಅನ್ನೋದು ಒಂದು ಅವ್ರದ್ದು ಅಹಂಕಾರದ ಧೋರಣೆ ತೋರಿಸ್ತಾ ಇದೆ. ಇದು ಅಂಬೇಡ್ಕರ್ ಬರೆದಿರೋ ಸಂವಿಧಾನಕ್ಕೆ ವಿರುದ್ಧವಾಗಿರುತ್ತದೆ ಇವರ ಹೇಳಿಕೆಗಳು. ರಿಜಿಸ್ಟರ್ ಮಾಡಿದ FIR ರಿಜಿಸ್ಟರ್ ಮಾಡಿ ಅದರಲ್ಲಿ ಆರೋಪಿ 1 ಅಂತ ಬಂದ ಕೂಡಲೇ ತಕ್ಷಣ ಸಂವಿಧಾನಕ್ಕೆ ಇವರು ಬೆಲೆ ಕೊಟ್ಟರೆ ಇವರು ರಿಸೈನ್ ಮಾಡಿ ಹೊರಗಡೆ ಬರಬೇಕು. ರಿಸೈನ್ ಮಾಡದೆ ಬಂಡತನ ತೋರಿಸ್ಕೊಂಡು ಅಧಿಕಾರಿಗೆ ಅಂಟ್ಕೊಂಡು ಇದ್ದರೆ ಅಲ್ಲಿ ಏನು ತನಿಖೆ ಆಗ್ತದೆ ಹೇಳಿ? ತನಿಖೆ ಏನು ಆಗೋದಿಲ್ಲ. ಇವರ ತನಿಖೆ ಎಲ್ಲ ಏನು ಗೋಲ್ಮಾಲ್ ತನಿಖೆ ಆಗಿಬಿಡ್ತದೆ. ಆಮೇಲೆ ಇವರು ಅಧಿಕಾರಿಗಳಿದ್ದಾರೆ, ಲೋಕಾಯುಕ್ತಗಳೆಲ್ಲ ಇವರ ಪರವಾಗಿ ಬರೀತಾರೆ, ಏನು ತಪ್ಪು ಮಾಡಿ ಅಂತ ಬರೀತಾರೆ. ಈಗ ಉಚ್ಚ ನ್ಯಾಯಾಲಯ ಇಷ್ಟು ದಿವಸ ಅದು ಕಾಯ್ದಿರಿಸಿ ತೀರ್ಪು ಕೊಟ್ಟಿದೆ, ಈ ಹಗರಣದಲ್ಲಿ ಅವ್ರಿಗೆ ತನಿಖೆ ಆಗಲೇಬೇಕಂತ. ಮತ್ತು ಪ್ರಜಾಪ್ರತಿನಿಧಿಗಳ ಕೋರ್ಟ್ CCS 82 ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅದು ಕೂಡ ಸಹ CRPC ಅಡಿಯಲ್ಲಿ 156 ಸಬ್ ಕ್ಲಾಸ್ 3 ಆಫ್ CRPC ಅಡಿಯಲ್ಲಿ ತನಿಖೆ ಆಗಿ 3 ತಿಂಗಳ ಒಳಗಡೆ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಂತ ಕೇಳಿದ್ದಾರೆ. ಈ ವರದಿಯನ್ನು ಇವರು ಸಲ್ಲಿಸ್ತಾರೆ 3 ತಿಂಗಳಿನಲ್ಲಿ? ಇಲ್ಲ. ಇಲ್ಲಿ ಏನೋ ಕುತಂತ್ರಗಳು ನಡ್ತಾ ಇದೆ. ಈಗ ಏನು ಮಾಡಿದ್ದಾರೆ ಗೊತ್ತಾ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರುವಂಥ ಕಡತಗಳು, ಮೂಡಕ್ಕೆ ಸಂಬಂಧಿತ ಕಡತಗಳೆಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ದೇ ಹ್ಯಾವ್ ಡೆಸ್ಟ್ರಾಯ್ ದ ರೆಕಾರ್ಡ್ಸ್ ಇನ್ ಪರ್ಟೈನಿಂಗ್ ಟು ದಿ ಮೂಡ ಸ್ಕ್ಯಾನ್. ಅಂದರೆ ಅಧಿಕಾರಿಗಳು ಯಾವ ಮಟ್ಟದಲ್ಲಿದ್ದಾರೆ, ಇವರು ಯಾವ ಥರ ಶಿಕ್ಷೆ ಕೊಡೋದು, ಇನ್ನು ಸಾಕ್ಷಿಗಳು ನಾಶ ಮಾಡೋದ್ಬೋದು, ಅದೂ ಅವ್ರದ್ದು ಕೈನಲ್ಲಿ ಇದೆ. ಆದರೆ ಈಗ ದೂರುದಾರರಾದ ಕೃಷ್ಣಮಯಿ ಅವರು ಉಚ್ಚ ನ್ಯಾಯಾಲಯದಲ್ಲಿ ಏನು ಹಾಕಿದ್ದಾರೆ, CBI ಎನ್ಕ್ವೈರಿ ಆಗಲೇಬೇಕು ಸ್ವಾಮಿ, ಇಲ್ಲಾಂದರೆ ಇದರಲ್ಲಿ ಇವರು ಶಿಕ್ಷೆಗೆ ಒಳಗಾಗೋದಿಲ್ಲ, ಇವರ ಮೇಲೆ ರುಜುವು ಮಾಡೋಕ್ಕೂ ಆಗೋಲ್ಲ ಯಾಗೋ ಅಂತ ಹೇಳಿ ಈಗ ಹೈಕೋರ್ಟಲ್ಲಿ ಹಾಕಿದ್ದಾರೆ. ಅದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ನೀವು ಎಲ್ಲ ನ್ಯಾಯಾಧೀಶರೇ ಒಳ್ಳೆಯ ಆದೇಶ ಕೊಟ್ಟರೆ ವಿರುದ್ಧ CBI ತನಿಖೆ ಮಾಡಬಹುದು. ಇಲ್ಲಿ ಕರ್ನಾಟಕದಲ್ಲಿ ಏನು SIT, CID, ಲೋಕಾಯುಕ್ತ ಬರೀ ನಾಮಕೆ ವಾಸು ಇದು ಏಜೆನ್ಸಿಗಳು. ಇವರ ಸರ್ಕಾರ ಪರವಾದಿ ಮಾತ್ರ ಏನು ತನಿಖೆ ಮಾಡೋದಲ್ಲ. ಅದೇ BJP JDS MLAಗಳ ಪರವಾಗಿ ಏನೋ ಇದ್ದರೆ ನಿಮಿಷದಲ್ಲಿ FIR, ನಿಮಿಷದಲ್ಲಿ ಚಾರ್ಜ್ ಶೀಟ್, ನಿಮಿಷದಲ್ಲಿ ಹಾಜರ್, ನಿಮಿಷದಲ್ಲಿ ಕೋರ್ಟ್ ಹಾಕಿ ಜೈಲಿಗೆಲ್ಲ ಹೋಗಿಬಿಡ್ತದೆ. ಈ ಅಧಿಕಾರ ಚಲಾವಣೆ ಮಾಡುವಂಥ ಸಂವಿಧಾನದಲ್ಲಿ ಏನಂತ ಹಕ್ಕುಗಳಿಗೆ ಪೊಲೀಸವ್ರಿಗೆ ಆಯಿತಾ? ಈ ಪೊಲೀಸವ್ರು ಮಾಡ್ತಾರೆ ಎಂಥ ಕೆಲಸ ಗೊತ್ತಾ? ಯಾವತ್ತೋ ಎಲ್ಲೋ ನಡೆದ ಘಟನೆಗಳಿಗೂ ಇವ್ರ ಪೊಲೀಸ್ ಕೆಲಸ ಮಾಡುವಾಗ ಯಾವ ಘಟನೆ ಯಾವ ನಡೀತದೆ ಅಂತ ಗೊತ್ತಾಗೋದಿಲ್ವಾ? ಈಗ ಎಷ್ಟೋ BJP ಅವರು MLA ಮೇಲೆಲ್ಲ ಹಾಕಿದ್ದಾರೆ ಏನು ಚಾರ್ಜ್ ಇದು FIRಗಳು. ಆ ಕೇಸ್ಗಳು ಸುಮೋಟೋ ಬರೋದಿಲ್ಲ. 5 ವರ್ಷ 6 ವರ್ಷ 7 ವರ್ಷ ಅಂತ ಇಂಥ ಕೇಸ್ಗಳೆಲ್ಲ ಹಾಕಿ ಊರಿಗೆ ಸುಮ್ಮನೆ ಹೈಕೋರ್ಟು ಸಿಟಿ ಸಿವಿಲ್ ಕೋರ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಆಪೋಸಿಟ್ನಲ್ಲಿರೋಂಥ ಪಾರ್ಟಿ ಮೇಲೆ MLAಗಳ ಮೇಲೆ ರಿವೆಂಜ್ ತಗೋಬೇಕು, ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮೇಲೆ FIR ರಿಜಿಸ್ಟರ್ ಮಾಡಿದಲ್ಲ, ತಕ್ಷಣ ರಿಜೈನ್ ಮಾಡಬೇಕಂದ್ರೆ ಸಂವಿಧಾನ ಹೇಳ್ತದೆ ನಿನಗೆ ರಿಜೈನ್ ಮಾಡೋದಂತ. ಆದರೆ ನಿನ್ನ ಹೈಕಮಾಂಡ್, ನಿನ್ನ MLAಗಳು, ನಿನ್ನ MPಗಳು, ನಿಮ್ಮ ಮಿನಿಸ್ಟ್ರಿ ಯಾವ ಅಧಿಕಾರ ಇಲ್ಲ ನಿನಗೆ. ನಿನ್ನ ಜೊತೆ ಇರ್ಬೋದು ಅವರು, ಆಯಿತಾ? ಅವ್ರಿಗೇನು ಅಧಿಕಾರ ಇಲ್ಲ. ನಿನ್ನ ಅಧಿಕಾರ ಏನಿದೆ, ಮುಖ್ಯಮಂತ್ರಿ ನೀನು. ಮೂಡಹಗನಲ್ಲಿ A1 ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ಬಿಟ್ಟು ರಿಜಿಸ್ಟರ್ ಆಗಿಬಿಟ್ಟಿದೆ. ಈಗ ತಾವು ತಕ್ಷಣ ರಾಜೀನಾಮೆ ಮಾಡಿಟ್ಟು ಮನೆಗೆ ಹೋದರೆ ಒಳ್ಳೆಯದು ಸ್ವಾಮಿ. ಈಗ ಇನ್ನು ಮುಂದೆ ನೀನು ಯಾವ ದಾಖಲಾತಿಗಳಾಗಿ ಸಂಬಂಧಪಟ್ಟ ಮೂಡಹಗನ ಸಂಬಂಧ ದಾಖಲಾತಿಗಳಾಗಲಿ ವಿಟ್ನೆಸ್ ಸಾಕ್ಷಿಗಳಾಗಿ ನಾಶ ಮಾಡೋಕ್ಕೆ ಹೋಗಬೇಡ. ನೀನು ಅಡ್ವೊಕೇಟು ಓದಿದ್ದೀಯ ಅಂತ ಹೇಳ್ತೀಯಲ್ಲ, ನಿನಗೆ ಅಡ್ವೊಕೇಟ್ ಓದಿದೆ ಅಂತ ಹೇಳ್ಕೋವಾಗ ನೀನು ಯಾವುದೇ ಹಗರಣ ಮೇಲೆ ನೀನು ಭಾಗಿಯಾಗಿದ್ದರೆ ನಿನ್ನ ಮೇಲೆ FIR ರಿಜಿಸ್ಟರ್ ಮಾಡಿದ್ರೆ ತಾವು
ಹೋರಾಟ ಮಾಡಬೇಕು ವಿನ ಹಠಮಾರಿತನ ತೋರಿಸ್ಕೊಂಡು ದುರಹಂಕಾರಗಳಿಗೆ ಹೇಳಿಕೆ ಕೊಟ್ಕೊಂಡು ಮೊಂಡುತನ ತೋರಿಸ್ಕೊಂಡು ಸಂವಿಧಾನಕ್ಕೆ ಬೆಲೆ ಇಲ್ಲ ಥರ ಮಾಡೋಕ್ಕೆ ನಿಮ್ಗೆ ಯಾವುದೂ ಅಧಿಕಾರ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ನಿಮಗೆ ರಾಜ್ಯಪಾಲರು ಇಲ್ಲಿ, ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಇದ್ದಾರೆ, ಈಗಿದ್ದಾರೆ, ಅವರೆಲ್ಲ ನಿಮಗೆ ಅವ್ರ ಮೇಲೇ ಏಕಾಏಕಿ ದಬ್ಬಾಳಿಕೆ ಮಾಡೋದು, ಅವ್ರಿಗೆ ಅಧಿಕಾರ ಕಿತ್ತಾಕೊಡೋದು ಎಲ್ಲ ಮಾಡ್ಕೊ ಹೊಡ್ತಿರಲ್ಲ. ಅವ್ರ ಅಧಿಕಾರ ಕಿತ್ಕೊಂಡು ಏನು ಮಾಡ್ತಾರೆ? ಅವ್ರು ಎಲ್ಲ ಥರ ಅಧಿಕಾರ ನಡೆಸೋಕೆ ಅವ್ರಿಗೆ ಸಂವಿಧಾನ ಪೌರ ಅಧಿಕಾರ ಕೊಟ್ಟಿದೆ. ತಾವು ಮೂಢ ಹಗರಣದಲ್ಲಿ ಆರೋಪಿ ನಂಬರ್ 1 ಸ್ಥಾನಕ್ಕೆ ಬಂದಿದ್ರೆ ತಕ್ಷಣ ನೀವು ರಿಸೈನ್ ಮಾಡಿ ಮನೆಗೆ ಹೋಗಿದ್ರೆ ಒಳ್ಳೆಯದು. ಸಂವಿಧಾನಕ್ಕೆ ಬೆಲೆ ಕೊಡುತ್ತಾರೆ ಜನ. ಇಲ್ಲಾಂದರೆ ನೀನು ಮುಖ್ಯಮಂತ್ರಿಯಾಗಿ ಕುರ್ಚಿಗೆ ಅಂಟ್ಕೊಂಡಿದ್ರೇನು ನಿನಗೆ ಯಾವ ಮುಖ್ಯಮಂತ್ರಿನೂ ಯಾರು ಜನ ಹೇಳೋದಿಲ್ಲ. MLAಗಳು MP ಗಳು ಮಿನಿಸ್ಟ್ರುಗಳು ನಿಮ್ಮ ಹೈಕಮಾಂಡ್ಗಳು ಹೇಳ್ಬೇಕು ಅಷ್ಟೇ. ಆ ಹಂತಕ್ಕೆ ಹೋಗಬೇಡಿ ನೀವು. ಸಂವಿಧಾನಕ್ಕೆ ಒಂದು ಕಡೆ ಬೆಲೆ ಕೊಡಿ, ನ್ಯಾಯಸ್ಥಾನಗಳು ಬೆಲೆ ಕೊಡಿ, ಆಯಿತಾ? ಈಗ ಸಂವಿಧಾನ ಅಗೌರವ ಕೊಟ್ಟಾಯಿತು, ನ್ಯಾಯಸ್ಥಾನ ಅಗೌರವ ಕೊಟ್ಟರೆ ಎಲ್ಲ ನ್ಯಾಯಾಧೀಶರು ವಕೀಲರುಗಳು ಎಲ್ಲ ತಿರುಗಿಬಿಡ್ತಾರೆ ಮೇಲೆ. ಇದು ಎಚ್ಚರಿಕೆ ಗಂಟೆ. ನಿನಗೆ A1 ಆರೋಪಿ ಆಗಿದೆಯಾ, ತಕ್ಷಣ ರಿಸೈನ್ ಮಾಡು, ಮನೆಗೆ ಹೋಗಿ ಸ್ವಾಮಿ. ಇನ್ನು ನಿಮ್ಮ ಮುಂದೆ ಜನಗಳು ಯಾರು ನಿಮಗೆ ವಿಶ್ವಾಸ ಇಟ್ಕೊಂಡಿಲ್ಲ. ನಿಮಗೆ ಇಂಥ ಮುಖ್ಯಮಂತ್ರಿಗಳು ಬೇಡ. ಅದಕ್ಕೋಸ್ಕರ ನೀವು ಇನ್ನು ಮುಂದೆ ಇರೋಕ್ಕೆ ನಾನು ಲಾಯಕ್ ಆಗಿದೆಯಾ, ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಿ ಮನೆಗೆ ಹೋಗಿ ಸ್ವಾಮಿ, ಅಷ್ಟೇ ನಾನು ಹೇಳಬಲ್ಲೆ.